ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕುರಿ ಮತ್ತು ಮೇಕೆ ಮಾಂಸ ಮಾರಾಟಗಾರರ ಸಮಸ್ಯೆಗಳ ಪರಿಹಾರ ಸರ್ಕಾರ ಮತ್ತು ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವ ಉದ್ದೇಶದಿಂದಾಗಿ ಕುರೇಶಿ ಅಸೋಸಿಯೇಷನ್ ತುಮಕೂರು ಜಿಲ್ಲೆ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿದೆ. ನಗರದ ಬೇಜಿಪಾಳ್ಯ ವೃತ್ತದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ರಸ್ತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಸಂಘಕ್ಕೆ ಚಾಲನೆ ಕೊಟ್ಟು ಮಾತನಾಡಿ, ಕುರಿ ಮತ್ತು ಮೇಕೆ ಮಾಂಸ ಮಾರಾಟಗಾರರು ಹಲವು ವರ್ಷಗಳಿಂದ ವಿವಿಧ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದು ಅವುಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಈ ಸಂಘ ಮಹತ್ವದ ವೇದಿಕೆಯಾಗುತ್ತೆ ಎಂದಿದ್ದಾರೆ. ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆಗಳ ಮುಂದೆ ಸಮುದಾಯದ ಸಮಸ್ಯೆಗಳನ್ನ ಸಮರ್ಪಕವಾಗಿ ಮಂಡಿಸುವಲ್ಲಿ ಸಂಘ ಪ್ರಮುಖ ಪಾತ್ರ ವಹಿಸಲಿದೆ ಎಂದಿದ್ದಾರೆ. ಸಂಘದ ಅಧ್ಯಕ್ಷರಾಗಿ ಅನ್ಸರ್ ಪಾಷಾ, ಕಾರ್ಯದರ್ಶಿಯಾಗಿ ನೂರುಲ್ಲಾ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ತಬ್ರೇಶ್ ಕುರೇಶಿ ಆಯ್ಕೆಯಾಗಿದ್ದು ಇತರ ಪದಾಧಿಕಾರಿಗಳು ಕೂಡ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಸಂಘದ ಅಧ್ಯಕ್ಷ ಅನ್ಸರ್ ಪಾಷಾ ಮಾತನಾಡಿ, ಜಿಲ್ಲೆಯ ಸುಮಾರು 68 ಮಾಂಸ ಮಾರಾಟ ಅಂಗಡಿಗಳ ಪೈಕಿ 28 ಮಂದಿ ಸೇರಿ ಸಂಘವನ್ನು ಆರಂಭಿಸಿರುವುದಾಗಿ ತಿಳಿಸಿದ್ದಾರೆ. ದರಗಳ ವ್ಯತ್ಯಾಸ, ಕಸ ವಿಲೇವಾರಿ, ತೂಕ ಅಳತೆ ಗೊಂದಲ, ಕುರಿ ಮೇಕೆಗಳಿಗೆ ರೋಗ ಬಂದಾಗ ಸರ್ಕಾರದ ನೆರವು ಹಾಗೂ ವ್ಯಾಪಾರಕ್ಕೆ ಸಂಬಂಧಿಸಿದ ಇತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂಘ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. ನಗರ ಪಾಲಿಕೆಯು ಅಂಗಡಿ ಪರವಾನಗಿ ಶುಲ್ಕವನ್ನು 2,000ದಿಂದ ಏಕಾಏಕಿ 11,000ಕ್ಕೆ ಹೆಚ್ಚಿಸಿರುವುದರಿಂದ ವ್ಯಾಪಾರಿಗಳಿಗೆ ಆರ್ಥಿಕ ಹೊರೆ ಉಂಟಾಗಿದೆ. ಶುಲ್ಕವನ್ನ ಮರುಪರಿಶೀಲಿಸಿ ಕಡಿಮೆ ಮಾಡುವಂತೆ ಜಿಲ್ಲಾಡಳಿತ ಹಾಗೂ ನಗರ ಪಾಲಿಕೆಗೆ ಮನವಿ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಮಾಜಿ ಶಾಸಕ ಡಾಕ್ಟರ್ ಎಸ್ ಶಫಿ ಅಹಮದ್ ಮಾತನಾಡಿ, ಸಂಘಟನೆಯ ಮೂಲಕ ವ್ಯಾಪಾರಿಗಳು ಒಗ್ಗಟ್ಟು ಪ್ರದರ್ಶಿಸಿರುವುದು ಶ್ಲಾಘನೀಯ. ವ್ಯಾಪಾರ, ಸ್ವಚ್ಛತೆ, ಆರೋಗ್ಯ, ಆರ್ಥಿಕ ನೆರವು ಹಾಗೂ ಮಕ್ಕಳ ಶಿಕ್ಷಣ ಸೇರಿ ವಿವಿಧ ವಿಷಯಗಳಲ್ಲಿ ಸಂಘ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ಶುಭ ಹಾರೈಸಿದರು. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಅಸಂಘಟಿತರಾಗಿದ್ದ ಮಾಂಸ ಮಾರಾಟಗಾರರು ಒಂದೇ ವೇದಿಕೆಯಲ್ಲಿ ಸೇರಿರುವುದು ಸ್ವಾಗತಾರ್ಹ ಬೆಳವಣಿಗೆ. ಕಸ ವಿಲೇವಾರಿ ಹಾಗೂ ಸ್ವಚ್ಛತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಗರ ಪಾಲಿಕೆ ಅಧಿಕಾರಿಗಳು ಸಹಕಾರ ಕೊಡುವ ಭರವಸೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಕುರಿ ಮತ್ತು ಮೇಕೆ ಮಾಂಸ ಮಾರಾಟಗಾರರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಶಿಕ್ಷಣ, ಆರ್ಥಿಕ ಅಭಿವೃದ್ಧಿ ಹಾಗೂ ಸಮಾಜದ ಮುಖ್ಯ ವಾಹಿನಿಗೆ ಅವರನ್ನ ತರಲು ಸಂಘಟನೆ ಸಹಕಾರಿಯಾಗಿದೆ ಎಂದಿದ್ದಾರೆ. ಈ ದಿನ ತುಮಕೂರು ನಗರದಲ್ಲಿ ಜಿಲ್ಲಾ ಕುರೇಶಿಯರ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ. ಕುರೇಶಿಯರ ಸಂಘ ಅಂದರೆ ಕುರಿ ಮಾಂಸ ಮಾರಾಟಗಾರರ ಸಂಘ. ಇವರು ಅನೇಕ ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ಈ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರದಿಂದ ಇವ್ರಿಗೆ ರಿಸರ್ವೇಶನ್ ಕೂಡ ಇತ್ತು, ಈ ಹಿಂದೆ ಮೀಸಲಾತಿ ಇತ್ತು. ಆದ್ರೆ ಏನ್ 4% ಮೀಸಲಾತಿ ಇದೆ ಅದನ್ನ ಈಗ ತೆಗೆದಿದ್ದಾರೆ. ಅದರಿಂದ ಇವರು ಎಲ್ಲ ಅನ್ಯಾಯ ಕೂಡ ಆಗಿದೆ. ಇವರಲ್ಲಿ ಸಾಕ್ಷರತಾ ಪ್ರಮಾಣ ತುಂಬಾ ಕಡಿಮೆ ಇದೆ. ಮತ್ತೆ ಏನು ಜೀವನದಲ್ಲಿ ಅವರ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು, ಅವರು ಕೂಡ ಸಮಾಜದಲ್ಲಿ ಮುಂದಿನ ಸ್ತರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಕೆಲವೊಂದು ಅರಿವಿರುವಂತ ಕುರೇಶಿಯರು ಸೇರಿ ಈ ಸಂಘವನ್ನ ಸ್ಥಾಪನೆ ಮಾಡಿ ಇವರ ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ಸಮಾಜದಲ್ಲಿ ಇವರು ಕೂಡ ಅಭಿವೃದ್ಧಿ ಹೊಂದಬೇಕು, ಉದ್ಧಾರ ಆಗಬೇಕು, ಇವ್ರಿಗೂ ಸ್ವಂತ ಮನೆ ಇರಬೇಕು, ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು, ಮತ್ತೆ ಇತರೆ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಇವ್ರಿಗೆ ಸಿಗುವಂತದ್ದಾಗಿದೆ. ಅದು ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು ಅಥವಾ KMDC ಇಂದ ಬರುವಂತ ಸಾಲ ಸೌಲಭ್ಯ ಮತ್ತೆ ಇನ್ನಿತರ ಯಾವುದೇ ಸೌಲಭ್ಯಗಳು ಸರ್ಕಾರದಿಂದ ಯಾವುದೇ ಯೋಜನೆಗಳಿಂದ ಏನ್ ಅನುಕೂಲ ಆಗುತ್ತೆ ಅದನ್ನ ಪಡ್ಕೊಳ್ಳೋದಿಕ್ಕೆ ಇವರೊಂದು ಸಂಘವನ್ನ ಮಾಡಿದ್ದಾರೆ. ಸಂಘಟನೆಯಲ್ಲಿ ಬಲ ಇದೆ ಅಂತ ಹೇಳ್ತಾರೆ. ಅದರಿಂದ ಇವರೀಗ ಬಹಳ ತಡವಾದ್ರೂ ಕೂಡ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಆದ್ರಿಂದ ನಾವೆಲ್ಲರೂ ಕೂಡ ಇವರ ಜೊತೆ ಇದ್ದೇವೆ. ಇವರ ಮಕ್ಕಳಿನ ಉದ್ಧಾರಕ್ಕಾಗಿ ಮತ್ತೆ ಇವರ ಶ್ರೇಯೋಭಿವೃದ್ಧಿಗಾಗಿ ಯಾವೆಲ್ಲ ಕ್ರಮಗಳನ್ನ ತಗೋಬೇಕು, ಸರ್ಕಾರದಿಂದ ಯಾವ ರೀತಿಯ ಸೌಲಭ್ಯಗಳನ್ನ ಪಡ್ಕೋಬೇಕು ಅದ ಅರಿವನ್ನ ಕೂಡ ಇವರು ಕೊಡ್ಬೇಕಾಗಿದೆ. ಆರೋಗ್ಯ ಸಮಸ್ಯೆಗಳಿರ್ತವೆ, ಸಾಲ ಬಾಧೆಗಳಿರ್ತವೆ, ಮತ್ತೆ ಏನು ಮಹಾನಗರ ಪಾಲಿಕೆಯಿಂದ ಇವ್ರಿಗೆ ಕರ ವಸೂಲಿ ಮಾಡ್ತಾರೆ, ಅದು ಕೂಡ ಹೆಚ್ಚಿನ ರೀತಿಯಲ್ಲಿ ಕರ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಇವ್ರದೊಂದು ದೂರಿದೆ. ಅದಕ್ಕಾಗಿ ನಾವು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡು ಅಲ್ಲೂ ಕೂಡ ಇವ್ರಿಗೆ ಏನು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಇವ್ರಿಗೆಲ್ಲರಿಗೂ ಶುಭವಾಗ್ಲಿ. ಇವರೆಲ್ಲ ಸಂಘಟಿತರಾಗಿ ತಮ್ಮ ಉದ್ಧಾರಕ್ಕಾಗಿ ಮತ್ತೆ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಹಾಕಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಯಾವೆಲ್ಲ ಸವಲತ್ತುಗಳನ್ನ ಪಡ್ಕೋಬೇಕು ಅದನ್ನ ಇವ್ರು ಕೊಡಿಸುವಂತ ಕೆಲಸ ನಾನು ಕೂಡ ಸೇರಿ ಮಾಡ್ತೇನೆ ಅಂತ ಹೇಳ್ತಾ ಇವ್ರಿಗೆ ಶುಭವನ್ನ ಹಾರೈಸ್ತೇನೆ. ನಮಸ್ಕಾರ. ಮುಂದಕ್ಕೆ ತೊಂದರೆಗಿಂತ ಜಾಸ್ತಿ ಜನ ಇದ್ರೆ ಅದು ಸ್ವಲ್ಪ ಕ್ಲಿಯರ್ ಮಾಡಿ ಕೊಡ್ತಿದ್ದ. ಸುಮಾರು ಎಷ್ಟು ಜನ ಇದ್ದಾರೆ ಇದರಲ್ಲಿ? ನಾವು ಟೋಟಲ್ 68 ಅಂಗಡಿ ಅವೆ. ನಾವು ಇದರಲ್ಲಿ 28 ಜನ ಸಂಘಟನೆ ಓಪನ್ ಮಾಡಿದ್ವಿ. ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ಈ ಏನ್ ಮಾಡ್ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಂಘದಿಂದ ಮುಂದೆ? ನಾವು ಮುಂದಕ್ಕೆ ಸ್ವಲ್ಪ ನಮ್ಗೆ ದೊಡ್ಡಿ ಆಗ್ಲಿ, ಮಾರ್ಕೆಟ್ ಇಂದು
ಮತ್ತೆ ಸಂಘದ್ದು ಮರಿ ಕಸ ಹಾಕಿದ್ರೆ ಡಿಮ್ಯಾಂಡ್ ಮಾಡ್ತಾರೆ, ತೊಂದರೆ ಮಾಡ್ಕೊಡ್ತಾರೆ. ಇನ್ನೊಂದ್ ಏನಪ್ಪ ಅಂದ್ರೆ ಕಸ ಆ ಕಡೆ ಈ ಕಡೆ ಆಗ್ಬೇಡಿ, ಸಂಘಟನೆ ಇದ್ರದ್ದು ಲೈಸೆನ್ಸ್ 11,000 ರೂಪಾಯಿ ಕೇಳ್ತಾವ್ರೆ. ಮೊದ್ಲು 2,800 ರೂಪಾಯಿ ಇತ್ತು, ಈಗ 11,000 ರೂಪಾಯಿ. ಅಂಗಡಿಗಳು ಲೈಸೆನ್ಸ್ 11,000 ರೂಪಾಯಿ ಕೇಳ್ತಾವ್ರೆ. ಎಲ್ಲ ನಾವು ಬಂದ್ ಮಾಡಿದೀವಿ, ಇನ್ನ ಏನು ಮಾಡಿಲ್ಲ. ಮುಂದಕ್ಕೆ ನಮ್ಗೆ ಕಮ್ಮಿ ಮಾಡ್ಕೊಡಿ ಅಂತ ಕೇಳೋಣ ಅಂತ. ಈಗ ಅವರಿಗೆ ಬರ್ತದೆ, ಈ ನಾಯಕರೆಲ್ಲ ಬಂದಿದ್ದಾರೆ, ಇವ್ರ ಕಡೆಯಿಂದ ಏನ್ ಭರವಸೆ ಸಿಗುತ್ತೆ ಅಂತ ಅಂದ್ರೆ ಏನ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಏನಿಲ್ಲ, ಕರೆದಿ ಎಲ್ಲ ಮೀಟಿಂಗ್ ಮಾಡಿಸಿ ಓಪನ್ ಮಾಡಿಸ್ತಾ ಇದೀವಿ ಮೀಟಿಂಗ್. ಈ ಎಲ್ಲ ಬಾಂಧವರೆಲ್ಲ ಸೇರಿ ಇವತ್ತು ಈ ಸಂಘವನ್ನು ಏನು ಸ್ಥಾಪನೆ ಮಾಡಿದ್ದಾರೆ, ಇದ್ರ ಮೂಲತಃ ಉದ್ದೇಶ ಒಳ್ಳೆ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ನನಗೆ ಪ್ರಥಮವಾಗಿ ಅವರಿಗೆ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಸ್ನೇಹಿತರೆ, ಇವತ್ತು ಯಾವುದೇ ಒಂದು ಕಾರಣ ಸಾಧನೆ ಮಾಡಬೇಕಾದ್ರೆ ಎಲ್ಲ ಒಗ್ಗಟ್ಟಿನಿಂದ ಇದ್ರೆ ನಮ್ಮ ಕಷ್ಟ ಕಾರ್ಪಗಳಲ್ಲಿ ಏನೇ ಸಮಸ್ಯೆಗಳು ಬಂದರೂ ನಾವು ನಿವಾರಣೆ ಮಾಡ್ಕೋಬಹುದು. ಈಗ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇವತ್ತು ಲೈಸೆನ್ಸಿನ ಬಗ್ಗೆ ಆಗ್ಲಿ, ಮಾರ್ಕೆಟಿಂಗಿನ ಬಗ್ಗೆ ಆಗ್ಲಿ, ಮತ್ತು ಇವತ್ತು ಏನು ಕ್ಲೀನ್ಲಿನೆಸ್ಸಿನ ಬಗ್ಗೆ ಆಗ್ಲಿ, ಎಲ್ಲ ತರದ ಸರ್ಕಾರದಿಂದ ಇವತ್ತು ನಾನಾ ರೀತಿಯ ಸವಲತ್ತುಗಳನ್ನು ಈ ಸಮಾಜದವ್ರಿಗೆ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಆಗಲಿ, ಮತ್ತೆ ಇತರೆ ಸವಲತ್ತುಗಳನ್ನು, ಎಜುಕೇಶನ್ ಸವಲತ್ತುಗಳನ್ನು, ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಂಘದ ತುಮಕೂರು ನಗರದಲ್ಲಿ ಸುಮಾರು ಒಂದು 75ಗಿಂತ ಹೆಚ್ಚು ಅಂಗಡಿಗಳು ಇದ್ದಾರೆ ಅವ್ರದ್ದು. ಮತ್ತು ಇನ್ನ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಅಂಗಡಿಗಳೆಲ್ಲ ಮಾಡಿಕೊಂಡು, ಮತ್ತು ಇದ್ರಲ್ಲಿ ನಮ್ಮ ಸುಲ್ತಾನ್ ಸಾಹೇಬರು ಅವರು ಒಂದು ಒಳ್ಳೆ ಬಯೋಡೇಟಾ ಮಾಡಿಸಿ ಒಂದು ಮೆಮೊರಾಂಡಮ್ ಮಾಡಿ ಒಂದು ಅವರು ಮಾರ್ಗದರ್ಶನ ನೀಡಿದ್ದಾರೆ. ಈ ಸನ್ಮಾನ್ಯ ನಮ್ಮ ಮಹಬೂಬ್ ಪಾಷಾ ಅವರು ಅವ್ರ ಡ್ರೈವರ್ ಸಂಘದ ಒಂದು ಸ್ಥಾಪನೆ ಮಾಡಿ, ಒಂದು ಇದೇ ರೀತಿ ಸಣ್ಣದಾಗಿ ಒಂದು ಸಂಘದ ಸ್ಥಾಪನೆ ಮಾಡಿ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡಿದ್ರು. ಅದೇ ರೀತಿ ಇವರು ಸಹ ಒಂದು ಶೇರ್ಸ್ ಕಲೆಕ್ಟ್ ಮಾಡಿಕೊಂಡು ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ಅವರ ಆರ್ಥಿಕ ಸಮಸ್ಯೆಗಳನ್ನು ಈಡೇರಿಸ್ಕೋಬಹುದು ಮತ್ತು ಬ್ಯಾಂಕಿನ ಸಾಲ ಸವಲತ್ತುಗಳನ್ನು ಪಡೆದು ಈ ಸಂಘದ ಎಲ್ಲ ಸಮಗ್ರವಾದ ಅಭಿವೃದ್ಧಿಗೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಈ ದಿಶೆಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಮುಖಾಂತರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ತುಮಕೂರಿನ ಕುರೇಶಿ ಸಮುದಾಯದವರು, ಅವ್ರಿಗೆಲ್ಲರಿಗೂ ಇವತ್ತು ಸುದೈವ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮ್ಮ ಬಹಳ ವರ್ಷಗಳ ಏನೋ ಅವರ ಆಸೆ ಇತ್ತು, ಆ ಆಸೆ ಇವತ್ತು ಈಡೇರಿದೆ. ಅದೇನಂದ್ರೆ, ತಮ್ಮ ಏನಾದರೂ ಸಮಸ್ಯೆಗಳು ಆದ್ರೆ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಸಮಸ್ಯೆಗಳು ಅವರು ಎದುರಿಸ್ತಾ ಇದ್ರು. ಅಂತಹ ಸಮಸ್ಯೆಗಳನ್ನ ಸಂಬಂಧಪಟ್ಟ ಇಲಾಖೆ ಮುಂದೆ ಇರ್ಬೋದು ಅಥವಾ ಸರ್ಕಾರದ ಮುಂದೆ ಇರ್ಬೋದು ಇಡಕ್ಕೆ ಅವರು ಒಂದು ಸಂಘದ ಬಹಳ ಅವಶ್ಯಕತೆ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕುರೇಶ್ ಸಮುದಾಯದವರು ತಮ್ಮದೇ ಆದ ಒಂದು ಕುರೇಶ್ ಅಸೋಸಿಯೇಷನ್ ಅಂತ ಮಾಡಿಕೊಂಡು ಇವತ್ತು ಆ ಸಂಘವನ್ನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ತುಮಕೂರಿನ ಮಾಜಿ ಶಾಸಕರು ಹಿರಿಯರಾದ ಶಫಿ ಅಹಮದ್ ಅವರ ಅಮೃತ ಹಸ್ತದಿಂದ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುಖಂಡರಾದ ಆಡಿಟರ್ ಸುಲ್ತಾನ್ ಅವರು ಬಹಳ ಇದ್ರ ಹಿಂದೆ ಬಹಳ ಶ್ರಮ ವಹಿಸಿದ್ದಾರೆ. ಅವರ ಸತತ ಪ್ರಯತ್ನದಿಂದ ಈ ಟ್ರಸ್ಟ್ ಆಗಿದೆ. ಅವರು ಇಲ್ಲಿ ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲಾ ಮುಖಂಡರುಗಳು ಕೂಡ, ಈ ಭಾಗದ ಕಾರ್ಪೊರೇಟರ್ಗಳು, ನಮ್ಮ ಉಬೇದ್ ಇರ್ಬೋದು, ಜಿಯಾ ಇರ್ಬೋದು, ಆಮೇಲೆ ನಮ್ಮ ಶಾವಾಜ್ ಅಣ್ಣವರು ಅಂತ ಅನೇಕ ಎಲ್ಲರೂ ಹಾಗೂ ಸಮಾಜದ ಎಲ್ಲ ಮುಖಂಡರು ಇಲ್ಲಿ ಇದ್ದಾರೆ. ಮುಖ್ಯವಾಗಿ ಏನು ಈ ಸಂಘ ಇವತ್ತು ಪ್ರಾರಂಭವಾಗಿದೆ, ಅದರಲ್ಲಿ ನಮ್ಮ ಅನ್ಸರ್ ಪಾಷಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ನೂರುಲ್ಲಾ ಅವರು ಕಾರ್ಯದರ್ಶಿಯಾಗಿ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ತಬ್ರೇಜ್ ಖುರೇಶಿ ಅವರು ಈ ರೀತಿ ಆಯ್ಕೆಯಾಗಿ ಅದು ಒಂದು ಸಂಘಟನೆ ಮಾಡಿ, ಈ ಸಂಘಟನೆ ಮುಖಾಂತರ ಅವರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೆ ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಈ ಸಂಘಟನೆ ಅವರು ಪ್ರಾರಂಭ ಮಾಡಿದ್ದಾರೆ. ನಾನು ಕೂಡ ಈ ಸಂಘದ ಎಲ್ಲ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ತಮ್ಮ ಯಾವುದೇ ರೀತಿಯ ಕಷ್ಟ ಬೇಕಾದ್ರೆ ಅವರು ಬಹಳಷ್ಟು ಕಷ್ಟ ಅವರು ಅನುಭವಿಸಿ ಬಂದಿದ್ದಾರೆ. ಒಂದ್ಸಲ ರೇಟ್ ಫ್ಲಕ್ಚುಯೇಷನ್ ಆಗ್ತದೆ, ಕುರಿಗಳು ಸಿಗೋದಿಲ್ಲ, ಇಂತಹ ಅನೇಕ ಸಮಸ್ಯೆಗಳು ಅವರು ನನ್ನ ಮುಂದೆ. ಆಮೇಲೆ ಕೆಲವು ಕುರಿಗಳು ತರುವಾಗ ಯಾವುದೇ ಒಂದು ಕಾಯಿಲೆ ಬಂದ್ಬಿಡ್ತದೆ. ಇಂತಹ ಅನೇಕ ಸಮಸ್ಯೆಗಳು ಅವ್ರಿಗೆ ಕಾಡ್ತಾ ಇತ್ತು. ಇವೆಲ್ಲನ ಬಗೆಹರಿಸಬೇಕಂದ್ರೆ ಒಂದು ಸಂಘದ ಮುಖಾಂತರ ಸರ್ಕಾರಕ್ಕೆ ಅವರು
ತಮ್ಮ ಬೇಡಿಕೆಗಳನ್ನು ಇಟ್ಟರೆ ಖಂಡಿತವಾಗಿ ಸರ್ಕಾರ ಈಗಾಗಲೇ ಸರ್ಕಾರ ಅವರ ಪರವಾಗಿ ಅನೇಕ ಒಂದು ಏನು ಪಾಲಿಸಿಗಳನ್ನು ಮಾಡಿದ್ದಾರೆ. ಏನೋ ಒಂದು ಕುರಿ ಸತ್ರ ಎಷ್ಟು ಕೊಡಬೇಕಂತ ಹೇಳ್ಬಿಟ್ಟು ಅದೆಲ್ಲ ಮಾಡಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಇನ್ಶೂರೆನ್ಸ್ ಕೂಡ ಮಾಡಿಸಬೇಕಾಗುತ್ತೆ. ಇಂತಹ ಅನೇಕ ಸಮಸ್ಯೆಗಳು ಅವ್ರ ಮುಂದೆ ಇದ್ದಾವೆ. ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕಂದ್ರೆ ಇಂತಹ ಒಂದು ಸಂಘದ ಬಹಳ ಅವಶ್ಯಕತೆ ಇತ್ತು. ಇವತ್ತು ಆ ಸಂಘ ಪ್ರಾರಂಭವಾಗಿದೆ. ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಕುರೇಶಿ ಸಂಘಟನ್ ಇವತ್ತಿನ ಭೇಟಿ ಮಾಡಿದಾಗ ತುಂಬಾ ಸಂತೋಷ ಆಯ್ತು. ಮಟನ್ ವ್ಯಾಪಾರಸ್ಥರು, ಮರ್ಚೆಂಟ್ಸ್ಗಳು, ಅವ್ರ ಕಷ್ಟಗಳು, ಅವರ ಪ್ರೀತಿ ಅದೆಲ್ಲ ನೋಡಿದಾಗ ಅವ್ರಿಗಿರ್ತಕ್ಕಂಥ ತೊಂದರೆಗಳೇನು ಅಂತ ಕೇಳಿದಾಗ ಒಂದು 2-3 ವಿಷಯಗಳು. ಒಂದು, ವ್ಯಾಪಾರ ಮಾಡ್ತಾರೆ, ಅದು ಸಿಸ್ಟಮ್ಯಾಟಿಕ್ ಆಗಿ ಹೋಗೋದಕ್ಕೆ ಗೌರ್ಮೆಂಟು ನಾವು ಒಂದು ಅವ್ರಿಗೆ ಸಪೋರ್ಟಿಂಗ್ ಹ್ಯಾಂಡು ಕೊಡಬೇಕು. ಅವ್ರಿಗೆ ಒಂದು ಲೈಸೆನ್ಸ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡಿಕೊಡೋದು. ಬರೀ ಅವ್ರಿಗೆ ಚಾರ್ಜಸ್ 13-14 ಸಾವಿರ ರೂಪಾಯಿ ಮಾಡೋದ್ರ ಜೊತೆ ಗೌರ್ಮೆಂಟ್ ನಾವು ಏನು ಕೊಡ್ತಾ ಇದ್ದೀವಿ ಅವ್ರಿಗೆ ಇಂಟರ್ನ್ ಅಂತೇಳಿ, ಅಲ್ಲಿ ಕ್ಲೆನ್ಲಿನೆಸ್ ಇರೋದು, ಅವರ ವೇಸ್ಟ್ ಮೆಟೀರಿಯಲ್ಸ್ನ ಪಿಕಪ್ ಮಾಡೋ ಅಂಥದ್ದು, ಆಮೇಲೆ ಅವ್ರಿಗೇನಾದ್ರು ಮಾರ್ಕೆಟಿಂಗಿಗೆ ನಾವು ಹೆಲ್ಪ್ ಮಾಡೋ ಅಂಥದ್ದು ಎಲ್ಲ ಅವ್ರಿಗೆ ಹೇಳ್ಕೊಟ್ರೆ. ಜೊತೆಗೆ ನಮ್ದು ಗೌರ್ಮೆಂಟ್ದೇ ಡಿಪಾರ್ಟ್ಮೆಂಟ್ಗಳು ಇದಾವೆ. ನಮ್ಮಲ್ಲಿ ಕರ್ನಾಟಕ ಕೌನ್ಸಿಲ್ ಇದೆ, ಟೆಕ್ನಾಲಜಿ ಅಪ್ಗ್ರೇಡೇಷನ್ KCTU ಅಂತ. ಅವ್ರು ಮಾರ್ಕೆಟಿಂಗ್ ಹೇಳ್ಕೊಡ್ತಾರೆ, ಎಕ್ಸ್ಪೋರ್ಟ್ ಮಾಡೋದು ಹೇಳ್ಕೊಡ್ತಾರೆ. ಇವ್ರಿಗೂ ಅದನ್ನ ರೆಫ್ರಿಜರೇಷನ್ ಇರೋದು ಹೇಳ್ಕೊಡ್ತಾರೆ. ಅದನ್ನ ಅವ್ರನ್ನ ಇಲ್ಲಿ ಕರೆಸ್ಬೋದು. ಮತ್ತೆ ಮುಖ್ಯವಾಗಿ ಬೇಸಿಕ್ ನೆಸೆಸಿಟಿ ಅವ್ರಿಗೆ ಇರೋಂಥದ್ದು ಅವ್ರ ವೇಸ್ಟ್ ಮೆಟೀರಿಯಲ್ ನ ಪಿಕ್ ಮಾಡೋಂಥದ್ದು. ಅದನ್ನ ಕಾರ್ಪೊರೇಷನ್ ಅವ್ರ ಜವಾಬ್ದಾರಿ. ಅದು ಲೈಸೆನ್ಸ್ ಫೀಸ್ ತಗೊಂಡೋಗ್ಬೇಕು ಪ್ರಕಾರ ಮಾಡಬೇಕು. ಅದನ್ನೀಗ ಕಾರ್ಪೊರೇಷನ್ ಕಮಿಷನರ್ ತುಮಕೂರು ಶುಭಾ ಮೇಡಮ್ ಹತ್ರ ಮಾತಾಡಿದ್ವಿ. ಅವ್ರು ಇಲ್ಲಿಗೆ ಭೇಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆಗೆ ಎನ್ವೈರನ್ಮೆಂಟ್ ಇಂಜಿನಿಯರ್ ಇಲ್ಲಿ ಬಂದು ಅವ್ರಿಗೆ ಏನಿದೆ ಪ್ರಾಬ್ಲಮ್ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳಿ ವಾಗ್ದಾನ ಮಾಡಿದ್ದಾರೆ. ಇವ್ರಿಗೆ ಸಂಘದವರು ಅಲ್ಲೂ ಕುರೇಶಿ ಸಂಘದವ್ರು ಹೋಗಿ ಅವ್ರನ್ನ ಇಲ್ಲಿಗೆ ಅವ್ರಿಗೊಂದು ರೆಪ್ರೆಸೆಂಟೇಷನ್ ಕೊಟ್ಟು ಇಲ್ಲಿ ಕರ್ಕೊಂಡ್ಬಂದು ಅದನ್ನ ಸಾಲ್ವ್ ಆಗ್ಬೇಕು. ಇವ್ರ ಜೊತೆ ಮುರಳೀಧರ್ ಹಾಲಪ್ಪ ಸದಾ ಇರ್ತೀವಿ ನಾವು. ಈಗೆಲ್ಲ ಸಿರಾದಲ್ಲಿ ಮಾಡಿದ್ರೆ ಇವ್ರಿಗೆಲ್ಲ ಈಗ ಹಲವು ವರ್ಷದಿಂದ ಇವ್ರಿಗೆ ವೃತ್ತಿನೇ ಇದು. ಸಾಕಷ್ಟು ಈಗ ಆಲ್ರೆಡಿ ಬೇರೆ ಬೇರೆ ಈಗ ಆನ್ಲೈನ್ ನಲ್ಲಿ ಸಿಗ್ತಾ ಇರೋದನ್ನೇ ಈಗ ಆನ್ಲೈನ್ ಅಲ್ಲೇ ಮಟನ್ ಚಿಕನ್ ಅಂತ ಎಲ್ಲ ಬಂದ್ಬಿಡ್ತಾ ಇದೆ ಬೇರೆ ಬೇರೆ ಕಡೆಯಿಂದ ಎಲ್ಲ ರೆಡಿಯಾಗಿ ಪ್ಯಾಕ್. ಇದರಲ್ಲೇ ಸಾಕಷ್ಟು ಇವರಿಗೆ ತೊಂದರೆ ಆಗ್ತಾ ಇದೆ. ಈಗ ಸ್ಲಾಟರ್ ಹೌಸ್ ಎಲ್ಲೋ ಒಂದ್ ಮಾಡಿದ್ರೆ ಅದು ಅಲ್ಲೇ ಇರುತ್ತೆ. ನಗರಕ್ಕೆ ಒಂದು ಬೇಕಾಗಿದೆ. ಈಗ ತುಮಕೂರು ನಗರ ವೇಗವಾಗಿ ಬೆಳೀತಾ ಇರೋದ್ರಿಂದ ನಗರದಲ್ಲಿ ಒಂದು ಸ್ಲಾಟರ್ ಹೌಸ್ ಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಹಿಂದೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮಲ್ಟಿನ್ಯಾಷನಲ್ ಕಂಪನೀಸ್ ಇಂಡಿಯಾಗೆ ಬರ್ತೀನಿ ಅಂತ ಹೇಳಿದಾಗ ರೈತರೆಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದ್ರು. ಯಾವ್ದಾವ್ದು ಮಲ್ಟಿನ್ಯಾಷನಲ್ ಕಂಪನಿ ಇದೆ ಅಂಗಡಿಗಳಿಗೆ ನುಗ್ಗಿದ್ರು, ಅದನ್ನ ಬಂದ್ ಮಾಡಿಸಿದ್ರು. ಈಗ ಸ್ಲಾಟರ್ ಹೌಸ್ ಬರ್ಲಿ, ಬಂದು ಇವ್ರದಕ್ಕೂ ಅನುಕೂಲ ಆಗ್ಬೇಕು. ಮತ್ತೆ ಇವ್ರುಗಳು ಕಸಬು ಏನಿತ್ತು ಇಲ್ಲಿವರೆಗೂ ಅದು ನಿಂತು ಹೋಗ್ಬಾರ್ದು. ಅವ್ರಿಗೂ ಒಂದೇನಾದ್ರೂ ಗೌರ್ಮೆಂಟ್ ಒಂದು ಮಾರ್ಗೋಪಾಯ ಇವ್ರಿಗೂ ಹುಡುಕೊಡ್ಬೇಕು. ಇವ್ರಿಗೂ ಮಾರ್ಕೆಟಿಂಗ್ ಮಾಡೋಂಥದ್ದು, ಎಕ್ಸ್ಪೋರ್ಟ್ ಮಾಡೋಂಥದ್ದು, ರೆಫ್ರಿಜರೇಷನ್ ಮಾಡೋಂಥದಕ್ಕೆಲ್ಲ ಹೇಳ್ಕೊಡ್ಬೇಕು. ಜೊತೆಗೆ ಹೆಚ್ಚಿಗೆ ಇದರಲ್ಲಿ ಮೈನಾರಿಟಿ ಕಮ್ಯುನಿಟಿನ 90% ಇದ್ದಾರೆ. ಅವ್ರ ಕುಟುಂಬಕ್ಕೆ ಅವ್ರಿಗೇನಾದ್ರೂ ಲೋನ್ ಕೊಡೋಂಥದ್ದು, ಬಿಸ್ನೆಸ್ ಅಪ್ಗ್ರೇಡೇಷನ್ಗೆ, ಅವ್ರ ಮಕ್ಕಳಿಗೆ ಎಜುಕೇಶನ್ಗೆ, ಮನೆಗೆ, ಆಮೇಲೆ ಶಾಪ್ಗೆ ಏನಾದ್ರು ಲೋನ್ ಕೊಡೋಂಥ ಇಂಥದ್ದೆಲ್ಲ ಆಗ್ಬೇಕು. ಅದನ್ನ ಆ ಡಿಪಾರ್ಟ್ಮೆಂಟ್ನವರು ಇವರ ಅಂಗಡಿ ಬಾಗ್ಲಿಗೆ ಬಂದು, ಇವ್ರ ಮನೆ ಬಾಗ್ಲಿಗೆ ಬಂದು ಆ ಸ್ಕೀಮ್ಗಳು ಇವ್ರಿಗೆ ಹೇಳ್ಕೊಡ್ಬೇಕು. ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ, ನಿಮ್ಗೋಸ್ಕರ ಇದಾವೆ, ಬರೀ ಫೈಲ್ ಅಲ್ಲಿ ನಮ್ಮ ಲೆಡ್ಜರ್ ಅಲ್ಲ ಅಂತ ಹೇಳಿ ಅವರು ಇಲ್ಲಿಗೆ ಬಂದು ಇವ್ರಿಗೆ ಅರಿವು ಮೂಡಿಸ್ಬೇಕು. ಅದನ್ನ ರೈತರಿಗೂ ಸಮಸ್ಯೆ. ಹೌದು, ನಿಜವಾಗ್ಲು ಹೌದು. ಆ ಲಿಂಕ್ ಇರುತ್ತಲ್ಲ ಅದು ನಿಜವಾಗ್ಲೂ ಹೌದು. ಆಮೇಲೆ ಈಗ ದೊಡ್ಡದಾದಂತ ಕಸಬೋದು ಕುರಿ ಮೇಕೆ ಒಳ್ಳೆ ಲಾಭದಾಯಕ. ಮಳೆ ನಾವು ಹೆಚ್ಚು ಕಮ್ಮಿ ಆದ್ರೂ ಈ ನಮಗೆ ಯಾವಾಗ್ಲೂ ಕಾಪಾಡೋದು ಹಾಲು, ಕುರಿ, ಮೇಕೆ. ಇದು ಒಳ್ಳೆ ಇದ್ದು. ಇದಕ್ಕೆ ಇವ್ರುಗಳು ಈಗ ಒಳ್ಳೆ ಸಪೋರ್ಟಿಂಗ್ ಹ್ಯಾಂಡ್ ಇದ್ದಾರೆ. ಗೌರ್ಮೆಂಟ್ ಈ ಕಡೆ ಗಮನ ಕೊಡ್ಬೇಕು. ಇವ್ರಿಗೆ ಏನು ಅನುಕೂಲ ಸೌಲಭ್ಯಗಳು ಕಲ್ಪಿಸ್ಕೊಡೋದ್ರ ಜೊತೆಗೆ ಇವ್ರ ಕುಟುಂಬ ಒಳ್ಳೆ ಚೆನ್ನಾಗಿ ಸೆಟ್ಲ್ ಆಗೋ ತರ, ರೆಸ್ಪೆಕ್ಟ್ಫುಲಿ ಸೆಟ್ಲ್ ಆಗೋ ತರ ನೋಡ್ಕೊಳ್ಬೇಕಾಗುತ್ತೆ. ನಾವು ಮಾತಾಡುವಾಗ ನೀವು ಕುರೇಶಿ ಬಗ್ಗೆ ಈಗ ನಮಗೂ ಆಶ್ಚರ್ಯ ಆಯ್ತಿದ್ದು ಕುರೇಶಿ ಸಂಘಟನೆ ಅಂದ್ರೆ ಏನು ಅಂತ ಹೇಳಿ. ಆಮೇಲೆ ಗೊತ್ತಾಯ್ತು ಇದು ಮೊಹಮ್ಮದ್ ಪೈಗಂಬರ್ ಅವರ ಆ ತಳಿಯಿಂದ ಬಂದಿರೋಂತ, ತಲೆಮಾರಿಂದ ಬಂದಿರೋಂತ ಹೆಸರು ಅಂತೇಳಿ.
ಒಳ್ಳೆ ಹೆಸರಿಟ್ಟಿದ್ದಾರೆ, ಕುರೇಶಿ ಸಂಘಟನೆ ಅಂತೇಳಿ ಒಳ್ಳೆ ಹೆಸರು ಅದು, ಒಳ್ಳೆ ನೇಮ್ ಅದು. ಇದು ಹೀಗೇನೆ ಒಗ್ಗಟ್ಟಾಗಿ ಇವರಲ್ಲೇ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ದಂಗೆ, ಯಾವುದೇ ದ್ವೇಷ ಅಸೂಯೆ ಇಲ್ದ ತರ, ಇನ್ನೊಂದು ಜಲಸಿ ಇಲ್ದಂಗೆ ನಡ್ಕೊಂಡು ಹೋದ್ರೆ, ಒಗ್ಗಟ್ಟಾಗಿದ್ರೆ ಇದು ಸ್ಟ್ರೆಂತ್. ಇಲ್ಲ ಇವ್ರು ಯಾರಾದ್ರೂ ಪಿನ್ ಹೊಡಿಯೋದು ಅದು ಇದು ಮಾಡಕ್ ಹೋದ್ರೆ ಇವರೇ ಸಂಘಟನೆ ವೀಕ್ ಆಗುತ್ತೆ. ಹಾಗೆ ಸಂಘಟನೆ ಯಾರಿದ್ದಾರೆ ಆಫೀಸ್ ಬೇರರ್ಸ್, ಇಲ್ಲಿ ಪ್ರೆಸಿಡೆಂಟು ಸೆಕ್ರೆಟರಿ, ಅವರು ಹಾನೆಸ್ಟ್ ಆಗಿ ಇರ್ಬೇಕು. ಇದನ್ನ ಇಷ್ಟು ಹೇಳಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಶುಭಾರೈಸಿ. ನಮಸ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರು ಆದ ಮೆಹಬೂಬ್ ಪಾಷಾ, ಉಬೈದು, ಜಿಯಾ, ಶಹವಾಜ್ ಸೇರಿ ಕುರೇಶಿ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಬಾಬು ಖಾನ್, ತುಮಕೂರು, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.